ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಆ್ಯನ್ಯುವಲ್ ಎಕ್ಸಾಮ್ ಆಯಿತಾ, ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾದ ಕೀ ಆನ್ಸರ್ ಜೊತೆ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಆಯಿತಾ ಧ್ರುವ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆಯಿಂದ ಕಳಿಸಿಕೊಟ್ಟಿರುವಂಥ ಇನ್ನೊಂದು ಪ್ರಶ್ನೆ ಪತ್ರಿಕೆ, ಚಿಕ್ಕೋಡಿ ಹೌದಲ್ವಾ, ಮೂಡಲಗಿ. ಎನಿಹು ಫಸ್ಟ್ ಇಯರ್ PUC ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಕೊಟ್ಟಂಥ ಪ್ರಶ್ನೆಗಳು ಎಲ್ಲವೂ ಇದ್ದಾವೆ, ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ, ಜೊತೆಗೆ ಕೀ ಆನ್ಸರ್ ಕೂಡ ಹೇಳ್ತಾ ಹೋಗ್ತೇನೆ ನಾನು. ಆದರೆ ಯಾವಾಗೂ ಕೇಳಿದಂಥ ಪ್ರಶ್ನೆಗಳೂ ಕೂಡ ಈ ಒಂದು ಕ್ವಶನ್ ಪೇಪರಲ್ಲಿ ಇದೆ, ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌ ಮೆನಿ ಅನಿಮಲ್ಸ್ ವರ್ ದೇರ್ ಇನ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಬಂತು ಜೆಂಟ್ಲ್ಮೆನ್ ಆಫ್ ಜೆಂಟಲ್ ಪಾಠದಲ್ಲಿ. ಅದಕ್ಕೆ ಸರಿಯಾದ ಉತ್ತರ ಬಂದು 5 ಅನ್ನೋದು ಸರಿಯಾದ ಉತ್ತರ. 100% ರೈಟ್ ಆನ್ಸರ್ ಈಸ್ 5. ಕ್ವಶನ್ ನಂಬರ್ 2, ದ ಕೇಜ್ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಇದೆ. ಕೇಜ್ ಅಂತ ಬಂದರೆ ಸ್ಕೂಲ್ ಅಂತ ಬರೀರಿ, ಕೇಜ್ಡ್ ಬರ್ಡ್ ಅಂತ ಬಂದರೆ ಸ್ಕೂಲ್ ಬಾಯ್ ಅಂತ ಬರೀರಿ, ನೆನ್ಪಿಟ್ಕೊಳ್ಳಿ ಆಯಿತಾ. ಇದು ಎಕ್ಸಾಮಲ್ಲಿ ಫಿಕ್ಸ್ ಕ್ವಶನ್ನು. ಕ್ವಶನ್ ನಂಬರ್ 3 ನೋಡೋಣ. ಬೈ ಟ್ರೆಡಿಷನ್ ದ ಪೀಪಲ್ ವರ್ ಡ್ಯಾಶ್ ಅಂತ ಇದೆ. ಪ್ರೊಫೆಷ್ನಲ್ ಸೋಲ್ಜರ್ಸ್ಗಳಾಗಿದ್ದರು. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಒಂದು ಮಗು ಸಂಪೂರ್ಣವಾಗಿ ಪೇಪರೇ ಕರೆಕ್ಟ್ ಆನ್ಸರ್ ಬರೆದಿದೆ. ನನ್ನ ಪ್ರಕಾರ ಔಟ್ ಆಫ್ ಔಟ್ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲೂ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ನಮ್ಮ ಧ್ರುವ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ತಾವುಗಳು ಕೂಡ ನಮ್ಮ ಮೇಲ್ ಐಡಿಗೆ ತಮ್ಮ ಬಳಿ ನಿಮ್ಮ ಎಕ್ಸಾಮ್ ಆದ ತಕ್ಷಣ ಪ್ರತಿಯೊಂದು ಆಯಿತಾ ಜಿಲ್ಲೆಯ ಪ್ರತಿಯೊಂದು ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಕ್ವಶನ್ ನಂಬರ್ 4, ವಾಟ್ ವಿಲ್ ಎ ಮ್ಯಾನ್ ಹ್ಯಾವ್ ಟು ಈಟ್ ಇಫ್ ಹಿ ಹ್ಯಾಸ್ ನೋ ಮನಿ? ಅದು ಡರ್ಟ್ ಅಂತ ಸರಿಯಾದ ಉತ್ತರ. ಮಗು ಕರೆಕ್ಟಾಗಿ ಆನ್ಸರ್ ಬರೆದಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಹ್ಯಾಕ್ಡ್ ಇಂಟು ಪೀಸಸ್ ಆಫ್ ಡ್ರೈ ವುಡ್ ದ ಟ್ರೀ ಬಿಕಮ್ಸ್ ದಿ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ ಬಾಯರ್, ಚಟ್ಟ. 6, ಭೀಮಾಸ್ ಮದರ್ ಗೇವ್ ಹಿಮ್ ಡ್ಯಾಶ್. ಇದನ್ನು ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೆ, ಅದೇ ಪ್ರಶ್ನೆ ಬಂದಿದೆ. ಏನು ಅಂತ ಹೇಳಿದರೆ ಐರನ್ ಡಿಕಾಷನ್ ಇಸ್ ದ ರೈಟ್ ಆನ್ಸರ್. 7ನೆಯ ಪ್ರಶ್ನೆ, ಇದು ಕೂಡ ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ವಾಟ್ ಈಸ್ ಕ್ರಾಪ್ ಮೆನ್ಷನ್ಡ್ ಇನ್ ದಿ ಪೋಯಮ್ ಅಂತ ಇದೆ. ಕಾಟನ್ ಕ್ರಾಪ್ ಇಸ್ ದ ರೈಟ್ ಆನ್ಸರ್, ಎ. Question number 8, there was a law established that the children of a slave woman shall in all cases follow the condition of their mothers, right? There was done for the sake of humanity, false. ರೀಸನ್ ತಪ್ಪು ಇಲ್ಲಿ, ಹಾಗಾಗಿ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟು. ಎಲ್ಲಿದೆ ಸ್ಟೇಟ್ಮೆಂಟ್ ಈಸ್ ಟ್ರೂ. ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ವಿದ್ಯಾರ್ಥಿ ಕರೆಕ್ಟಾಗಿ ಹಾಕಿದೆ. ಧ್ರುವ ಲಕ್ ಹೊಡಿತಪ್ಪ. 78 ಹತ್ತತ್ರ ಇದೆಯಾ ಅಂದ್ಕೊಂಡಿದ್ದೀನಿ. ಕ್ವಶನ್ ನಂಬರ್ 9, ಲೂಗಿ ಅಂದರೆ ಕಾರು ಡ್ರೈವರು, ಲೂಸಿ ಅಂದರೆ ಸಿಸ್ಟರು, ನೆಕೋಲೋ ಅಂತ ಹೇಳಿದರೆ ಎಲ್ಡರ್ ಬ್ರದರ್. ನೆನಪಿರಲಿ. ಅದಕ್ಕೆ ನಿಮಗೆ ನಾನು ಹೇಳೋದು, ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ನಾನು ಎಲ್ಲರಿಗೂ ಕೂಡ ಫಸ್ಟು ಕ್ಯಾರೆಕ್ಟರ್ಸ್ಗಳನ್ನು ಕಲಿಸಿ ಅವರ ಪಾತ್ರವೇನು ಅಂತ ಕಲಿಸಿದ್ದೇನೆ. ಪ್ರತಿಯೊಂದು ವಿಡಿಯೋ ವಾಚ್ ಮಾಡಿ, ಇನ್ನೂ ಯಾರ್ದು ಎಕ್ಸಾಮ್ ಆಗಿಲ್ವೋ. ಕ್ವಶನ್ ನಂಬರ್ 10, ವಾಟ್ ಈಸ್ ಸೋಲ್ಡ್ ಇನ್ ಮಾರ್ಕೆಟ್ ಪ್ಲೇಸ್ ಅಂತ ಇದೆ. ಸರಿಯಾದ ಉತ್ತರ ಬಾಡೀಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ತಮ್ಮ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಫೋಟೋ ಹೊಡೆದು ಅಥವಾ PDF ಕಾಪಿ ಮಾಡಿ ಈ ಒಂದು ಮೇಲ್ ಐ ಡಿಗೆ ಕಳುಹಿಸಿ ಕೊಡಬಹುದು. ಇನ್ನೊಬ್ಬರು ಕೂಡ ಒಂದು 3 ಜನ ಕಳಿಸ್ಕೊಟ್ಟಿದ್ದಾರೆ, ಆದರೆ ಒಬ್ಬರು ಕೊಟ್ಟಿರುವಂಥದ್ದು ಫುಲ್ಲು ಡಾರ್ಕ್ ಇದೆ, ಏನು ಕಾಣ್ತಾ ಇಲ್ಲ ಆಯಿತಾ. ಹಾಗಾಗಿ ವಿದ್ಯಾರ್ಥಿಗಳೇ, 3ರಲ್ಲಿ 2 ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಬಾಬರಲ್ಲಿ ಮಸ್ಟ್ ಬಿ ಡ್ಯಾಶ್ ಅಂದರೆ 100% ರೈಟ್ ಆನ್ಸರು ದಿ. ಇದೇ ಸೇಮ್ ಕ್ವಶನ್ನು ಪ್ಯಾಸೇಜು ವಿತ್ ಆನ್ಸರ್ ಅಪ್ಲೋಡನ್ನು ನಿಮಗೆ ನಾನು ಮಾಡಿಕೊಟ್ಟಿದ್ದೇನೆ. ನಾನು ಧೈರ್ಯವಾಗಿ ಇವತ್ತು ಹೇಳ್ತಾ ಇದ್ದೇನೆ, ಯಾಕಂದರೆ 5 ಪ್ರಶ್ನೆ ಪತ್ರಿಕೆಗಳು ನಿಮಗೆ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ಅದರಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಪ್ರಶ್ನೆಗಳು ಇಲ್ಲಿ ಬಂದಿರುವಂಥದ್ದು. ಹಿ ಈಸ್ ಅ ಡ್ಯಾಶ್ ಟೀನೇಜರ್ ಅಂತ ಇದೆ. ಎ ಟೀನೇಜರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಐ ರಿಪೀಟ್, ಫಸ್ಟ್ ಆನ್ಸರ್ ದಿ, ಸೆಕೆಂಡ್ ಆನ್ಸರ್ ಎ. ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಷನ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಇದೆ. ಭಾಳ ಈಸಿ. ಇಟ್ ವಾಸ್ ಎ ಕ್ವೈಟ್ ಅ ಬಿಗ್ ಸಿಟಿ, ಏನು, ಇನ್ ದಿ ವ್ಯಾಲಿ ಆಫ್ ಮೌಂಟೈನ್ಸ್, ಹೌದಲ್ವಾ. ದಿ ಇನ್ಹ್ಯಾಬಿಟೆಂಟ್ಸ್ ಆಫ್, ಐ ರಿಪೀಟ್ ಆಫ್. ಫಸ್ಟ್ ಆನ್ಸರ್ ಇನ್, ಸೆಕೆಂಡ್ ಆನ್ಸರ್ ಆಫ್, ಕೊನೆಯ ಆನ್ಸರು ಫಾರ್ ದಿ ಕ್ವಾಲಿಟಿ ಆಫ್ ಮರ್ಸಿ. ಇದು ಅಪ್ಲೋಡ್ ಮಾಡಿ ನಿಮಗೆ ಕೊಟ್ಟಿದ್ದೆ ಸರ್. ನನ್ನ ಮಾತು ಕೇಳಿ, ಆ 5 ಪ್ರಶ್ನೆಗಳ ಪತ್ರಿಕೆಗಳನ್ನು ತಾವು ಸಾಲ್ವ್ ಮಾಡಿದರೆ ಸಾಕು, ಮತ್ತೇನು ಬೇಡ ಜಿ, ಕುಚ್ ಬಿ ನೈ ಚಾಹಿಯೆ, ಲೈಫ್ ಈಸ್. ಕ್ವಶನ್ ನಂಬರ್ 13 ಸ್ವಲ್ಪ ಟ್ವಿಸ್ಟ್ ಆಗಿದೆ. ಅಷ್ಟು ಈಸಿಯಾಗಿ ಕೊಟ್ಟಿರಲಿಲ್ಲ, ಆದರೆ ಓದಿದವರಿಗೆ ಸ್ವಲ್ಪ ನಾಲೆಜ್ ಇದ್ದವರು ಕ್ಲಿಕ್ ಆದರು. ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಗ್ರ್ಯಾಟಿಟ್ಯೂಡ್ ಅಂತ. ಈಗ ನಾನು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಹಾಕ್ಕೊಡ್ತಾಯಿದ್ದೀನಿ, ನಿಮಗೆ ಭಾಳ ಖುಷಿ ಆಗುತ್ತೆ. ಆವಾಗ ನೀವು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತೀರಲ್ವ, ಅದನ್ನೇ ನಾವು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಸೆಕೆಂಡ್ ಕ್ವಶನನ್ನು ನೋಡೋಣ. ಐ ಆಮ್ ಸಾರಿ ಟು ಸೇ ದಿಸ್ ಬಟ್ ಅಂತ ಇದೆ. ಇದಕ್ಕೆ ನಾವು ಅಪಾಲಜಿ ಅಂತ ಕರಿತೀವಿ.
ಎಕ್ಸ್ಕ್ಯೂಸ್ ಮೀ ಅಂತ ಇದೆ. ಇದು ಸ್ಟಾರ್ಟಿಂಗ್ ಅ ಕಾನ್ವರ್ಸೇಷನ್, ಸ್ಟ್ರೇಂಜರ್ ಜೊತೆ ಏನಂತೀರ ಅನ್ಯ ವ್ಯಕ್ತಿಗಳ ಜೊತೆಗೆ ಮೊದಲು ನಾವು ಎಕ್ಸ್ಕ್ಯೂಸ್ ಮೀ ಅಂತ ಮಾತಾಡ್ತೀವಿ, ಅದು ಎ ಆನ್ಸರು. ಕ್ವಶನ್ ನಂಬರ್ 4, ಇಟ್ ಈಸ್ ವಾವ್, ಇಟ್ ಈಸ್ ಅ ಸ್ಮಾರ್ಟ್ ಚಾಯ್ಸ್. ಇದನ್ನು ನಾವು ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಹೌ ಸ್ಯಾಡ್, ಅಯ್ಯೋ ಪಾಪ, ಇದನ್ನು ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಅಂತ ಕರೆಯುತ್ತೇವೆ. ಈಗ ಪಾರ್ಟ್ ಬಿಗೆ ಬರೋಣ. ಯಾವತ್ತು ಕೇಳದೇ ಇರುವಂತಹ ಪ್ರಶ್ನೆಗಳನ್ನು ಪಾರ್ಟ್ ಬಿನಲ್ಲಿ ಇಲ್ಲಿ ಕೇಳಲಾಗಿತ್ತು. ಹಂಗೆ ಅಂದ್ಕೊಂಡು ನಿಮ್ಮ ಪೇಪರು ಹೀಗೆ ಬರುತ್ತೆ ಅಂದ್ಕೊಂಡಿರ, ಇದಕ್ಕಿಂತ ಈಸಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಆದರೆ ಒಮ್ಮೆ ಆನ್ಸರ್ಗಳನ್ನು ಇಲ್ಲಿ ಕೇಳಿಕೊಳ್ಳಿ. 14ನೆಯ ಪ್ರಶ್ನೆ, ಪ್ರತಿಯೊಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಮೇನ್ ಕ್ವಶನ್ 2, ಹೌ ಡಸ್ ದ ಲಿಟಲ್ ಒನ್ಸ್ ಸಿಟ್ ಆ್ಯಂಡ್ ಸ್ಪೆಂಡ್ ದ ಡೇ ಇನ್ ಸ್ಕೂಲ್. ಇದನ್ನು ನಾನು ಪಾಠ ಮಾಡುವ ಸಮಯದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೈಯಿಂಗ್ ಆ್ಯಂಡ್ ಡಿಸ್ಮೇ ಅನ್ನುವಂಥದ್ದು ಸರಿಯಾದ ಉತ್ತರ, ಆಯಿತಾ. ಕ್ವಶನ್ ನಂಬರ್ 15, ಹೌ ಡಿಡ್ ದ ರೂಟ್ ಆಫ್ ದಿ ಕ್ರೀಪರ್ ಟೇಸ್ಟ್ ಆ್ಯಂಡ್ ವಾಟ್ ಎಫೆಕ್ಟ್ ಡಿಡ್ ಇಟ್ ಹ್ಯಾವ್ ಆನ್ ನರೇಟರ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಪಾಠದಲ್ಲಿ ಯಾವ ರೀತಿಯಾಗಿ ಅದು ಟೇಸ್ಟ್ ಇತ್ತು, ಅದು ಇಟ್ ಬಿಟ್ ಸೋರ್ ಆಗಿತ್ತು, ಹಾಗೂ ನರೇಟರಿನ ಇದ್ದಂಥ ಬಾವು ಏನಾಯಿತು ಅಂದರೆ ಕಡಿಮೆಯಾಗಿ ಸ್ವೆಲ್ಲಿಂಗು ಸಂಪೂರ್ಣವಾಗಿ ಮಾಯವಾಯಿತು ಅಂತ. ಕ್ವಶನ್ ನಂಬರ್ 16, ವಾಟ್ ಡಸ್ ಮಾರಾ ಇನ್ಸ್ಟ್ರಕ್ಟ್ ಹಿಸ್ ಸನ್ ರಿಗಾರ್ಡಿಂಗ್ ದಿ ಲೇಕಲ್ಲಿ ಗಂಗನಿಗೆ ಮಾರ ಏನಂತ ಉಪದೇಶವನ್ನು ನೀಡುತ್ತಾನೆ. 2 ಅಂಕಕ್ಕೆ ಕೇಳಿದ್ದಾರೆ, ಬಹಳ ಈಸಿ. ಏನೋ ನಾಟ್ ಟು ಕಿಲ್ ಎನಿ ಲಿವಿಂಗ್ ಕ್ರಿಯೇಚರ್ ಇನ್ ದಿಸ್ ಲೇಕ್. ಯಾರೂ ಕೂಡ ಯಾವುದೇ ರೀತಿಯಾದಂತಹ ಇಲ್ಲಿ ಪ್ರಾಣಿಗಳಿಗೆ ಏನಂತೀರ ಸರ್, ಸಾಯಿಸುವ ಹಾಗೆ ಇಲ್ಲ, ಹಾಗೂ ತೊಂದರೆ ಕೊಡುವ ಹಾಗೆ ಇಲ್ಲ ಅಂತ. ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ, ನಾಟ್ ಟು ಅಲೋ ಎನಿ ಒನ್ ಟು ಹಂಟ್ ಅಂತ. ಯಾರಿಗೂ ಕೂಡ ಇಲ್ಲಿ ಬೇಟೆಯಾಡಲು ಅವಕಾಶವನ್ನು ನೀಡಬೇಡ ಮಗನೇ ಅಂತ. 17ನೆಯ ಪ್ರಶ್ನೆ, ವಾಟ್ ನೀಡ್ಸ್ ಎ ಫರ್ಮ್ ಹಾರ್ಟ್ ಅಕಾರ್ಡಿಂಗ್ ಟು ದಿ ಪೋಯೆಟ್ ಅಂತ ಇದೆ. ಇಲ್ಲಿ ಚೆಲ್ಲಾಪಿಲ್ಲಿ ವೋಲ್ಗರವರು ಒಂದು ಮಾತನ್ನು ಹೇಳ್ತಾರೆ. ಏನು ಬೇಕಿತ್ತು? ಫರ್ಮ್ ಹಾರ್ಟ್. ಯಾರಿಗೆ ಅಂದರೆ ಫಾರ್ಮರ್ಸ್ ವೈಫಿಗೆ. ಫಾರ್ಮರ್ಸ್ ವೈಫ್ಸ್ ನೀಡ್ ಎ ಫರ್ಮ್ ಹಾರ್ಟ್. ವೈ? ಟು ಫೇಸ್ ದಿ ಹಾರ್ಡ್ಶಿಪ್ ಆ್ಯಂಡ್ ದ ಚಾಲೆಂಜಸ್ ಲೆಫ್ಟ್ ಬಿಹೈಂಡ್ ಆಫ್ಟರ್ ಹರ್ ಹಸ್ಬೆಂಡ್ಸ್ ಡೆತ್ ಅಂತ. ಇದು ಬಹಳ ಈಸಿಯಾಗಿ ಇದ್ದಿದ್ದು. ಇಲ್ಲಿ ಬನ್ನಿ, ಈಗ ಕ್ವಶನ್ ನಂಬರು 3ಕ್ಕೆ ಹೋಗೋಣ. ಮೇನ್ ಕ್ವಶನ್ 3. ನಾನು ಕೊಟ್ಟಂತಹ ಪ್ರಶ್ನೆಗಳು ಕ್ವಶನ್ ನಂಬರು 19, ಕ್ವಶನ್ ನಂಬರು 20, ಕ್ವಶನ್ ನಂಬರ್ 21, ಕ್ವಶನ್ ನಂಬರ್ 23. ನಾನು ಕೊಟ್ಟಂತಹ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿದಂತಹ ಪ್ರಶ್ನೆಗಳೇ ಬಂದಿದ್ದಾವೆ ಸರ್. ಎನಿ 4 ಅಂತ ಕೊಟ್ಟಿದ್ರು, ನಾನು ಕೊಟ್ಟಿದ್ದು 4ಕ್ಕೆ 4ಕ್ಕೂ ಬಂದಿದ್ದಾವೆ. ನಿಮ್ಮ ಪ್ರಾಬ್ಲಮ್ ಇರೋದೇನು ಅಂದರೆ ಎಕ್ಸಾಮ್ ಆದಮೇಲೆ ವಿಡಿಯೋ ನೋಡ್ತೀರಾ. ಎಕ್ಸಾಮ್ಗಿಂತ ಮುಂಚೆ ನೋಡಿ ಪ್ರಾಕ್ಟೀಸ್ ಮಾಡಿರ್ತಿದ್ರೆ 80 ಔಟ್ ಆಫ್ 80 ತೆಗಿತಿದ್ರಿ. ಬೆಳಗಾವಿ ಅಲ್ವಾ ಇದು? ಚಿಕ್ಕೋಡಿ. ಅದೇ ಆಯಿತಾ. ಧ್ರುವ ಅವರೇ ಧನ್ಯವಾದಗಳು ಕಣಪ್ಪ ಪೇಪರ್ ಕಳಿಸಿಕೊಟ್ಟಿದ್ದಕ್ಕಾಗಿ. ಆಯಿತಾ, ಇವೆಲ್ಲ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟು, ತಾವುಗಳು ಒಮ್ಮೆ ನೋಡ್ಕೊಳ್ಳಿ. ಮೇನ್ ಕ್ವಶನ್ ನಂಬರ್ 4ರಲ್ಲಿ ನಾನು ಕೊಟ್ಟಂತಹ ಕ್ವಶನ್ ನಂಬರ್ 24, ಕ್ವಶನ್ ನಂಬರ್ 26 ಹಾಗೂ ಕ್ವಶನ್ ನಂಬರ್ 29 ಈ 3 ಪ್ರಶ್ನೆಗಳು ನಾನೇ ಸರ್ ಕೊಟ್ಟಿದ್ದು. ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಅದರಲ್ಲಿ ಏನೂ ಇಲ್ಲ. ಮತ್ತು ಬೇರೆ ಪ್ರಶ್ನೆಗಳು ನಾನು ಇಲ್ಲಿ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂದರೆ ನಾನು ಕೊಟ್ಟಿಲ್ಲ. ಅದು ದೋಸ್ ಕ್ವಶನ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಬಟ್ ಅದನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ಪೇಪರ್ ಡಿಫಿಕಲ್ಟ್ ಇದೆ ಅಂತ ತೋರಿಸ್ಬೇಕಲ್ವಾ ಎಲ್ಲರಿಗೂ, ಹಾಗಾಗಿ ಕೊಟ್ಟಿರುವಂಥದ್ದು. ನಿಮ್ಮ ಪೇಪರ್ ಇದಕ್ಕಿಂತ ಈಸಿ ಇರುತ್ತೆ. ನಾನು ಹೇಳಿದೆ ನಿಮಗೆ ಅವತ್ತಿಂದ, ಮಿಸ್ಟರ್ ಪ್ಲಂಬರ್ ಬಗ್ಗೆ ಓದ್ಕೊಳ್ರಲ್ಲೇ, ಮಿಸ್ಟರ್ ಆ್ಯಂಥೋನಿ ಬಗ್ಗೆ ಓದ್ಕೊಳ್ರಿ ಅಂತ ಪಾಠ ಮಾಡುವ ಸಮಯದಲ್ಲಿ ಕೂಡ. ಬನ್ನಿ ಸರ್, ಹಾಗೆ ಮುಂದೆ ಹೋಗ್ತಾ ಇರೋಣ. ಬನ್ನಿ, ಎಲ್ಲಿದೆ ಕ್ವಶನ್ ನಂಬರ್ ಡಿ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು 0 ಮಾರ್ಕ್ಸ್ ತೆಗೆದ ಇಲ್ಲಿ ಬಹಳ ನೋಡೋಣ. ಕ್ವಶನ್ ನಂಬರ್ 31, ಈ ಒಂದು ವಿದ್ಯಾರ್ಥಿ ಯಾವ ರೀತಿಯಾಗಿ ಬರೆದಿದ್ದಾರೆ ಅಂತ ನಾವು ಅನಾಲಿಸಿಸ್ ಹಾಗೂ ಕರೆಕ್ಷನ್ ಮಾಡ್ತಾನೆ ಹೋಗೋಣ ಅವರ ಪೇಪರು. ಕ್ವಶನ್ ನಂಬರ್ 31 ಎ, ಒನ್ ಆಫ್ ಮೈ ಫ್ರೆಂಡ್ ಈಸ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ವಿದ್ಯಾರ್ಥಿ ಏನು ಬರೆದಿದ್ದಾರೆ ಅಂದರೆ ಈಸ್ ಅಂತಲೇ ಬರೆದಿದ್ದಾರೆ. ವೆರಿ ಗುಡ್. ಶಿ ಹ್ಯಾಡ್ ಕಮ್ ಟು ಅಟೆಂಡ್ ಆ್ಯನ್ ಇಂಟರ್ವ್ಯೂ, ಎ ನಂಬರ್ ಆಫ್ ಕ್ವಶನ್ಸ್ ವರ್. ವೆರಿ ಗುಡ್. ವರ್ ಅನ್ನೋದು ಸರಿಯಾದ ಉತ್ತರ. ಅವರು ಕೂಡ ವರ್ ಅಂತಲೇ ಬರೆದಿದ್ದಾರೆ. ಶಿ ಡ್ಯಾಶ್ ಹ್ಯಾವ್ ಅಂತ ಇದೆ. ಶಿ ಹ್ಯಾಡ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ವೆರಿ ಗುಡ್. ದಿ ಇಂಟರ್ವ್ಯೂವರ್ಸ್ ಡ್ಯಾಶ್ ಅಂತ ಇದೆ. ವರ್ ಅನ್ನುವಂಥದ್ದು ಸರಿಯಾದ ಉತ್ತರ, ಬಹುವಚನ. ನೋಡಿ, ಈ ಒಂದು ವಿದ್ಯಾರ್ಥಿ 4ಕ್ಕೆ 4 ಕರೆಕ್ಟ್ ಆನ್ಸರನ್ನು ಬರೆದಿದ್ದಾರೆ. ನೆಕ್ಸ್ಟ್ ಬಿ ಮೇನ್ ಕ್ವಶನನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಐ ಡ್ಯಾಶ್ ವೇಟ್ ಅಂತ ಇದೆ. ನೋಡ್ರೋ, ಈ ಒಂದು ಬಿ ಮೇನ್ ಕ್ವಶನ್ಗೆ ಭೂತಕಾಲ ಪಾಸ್ಟ್ ಟೆನ್ಸಲ್ಲಿ ಆನ್ಸರ್ ಬರೆದ್ರೆ ಮುಗೀತು, ಖಲಾಸು. ಫಸ್ಟ್ ಆನ್ಸರು ವೇಟೆಡ್, ಸೆಕೆಂಡ್ ಆನ್ಸರ್ ಡ್ರೋ, DROVE ಡ್ರೋ, ಥರ್ಡ್ ಆನ್ಸರು ಸ್ಯಾಟ್, ಫೋರ್ತ್ ಆನ್ಸರ್ ಈಸ್ ಸ್ಟೇಡ್, STAYED. ದಟ್ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ವಿದ್ಯಾರ್ಥಿ ಇಲ್ಲೂ ಕೂಡ 4ಕ್ಕೆ 4 ಅಂಕಗಳನ್ನು ಪಡೆದಿದ್ದಾರೆ. ಕ್ವಶನ್ ನಂಬರ್ 32, ರೀಅರೇಂಜ್ ದ ಫಾಲೋಯಿಂಗ್. ಭಾಳ ಈಸಿ ಇದೆ. ಐ ಡಿಡ್ ನಾಟ್ ಸಿ ಹಿಮ್ ಲಾಸ್ಟ್ ನೈಟ್ ಅಟ್ ದಿ ಡಿಸ್ಕೋ.
ಕ್ಲಿಯರ್. ಐ ಡಿಡ್ ನಾಟ್ ಸಿ ಹಿಮ್ ಲಾಸ್ಟ್ ನೈಟ್ ಎಟ್ ದಿ ಡಿಸ್ಕೋ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 32 ಬಿ ಅನ್ನು ನೋಡೋಣ ಈಗ. ಡಿಡ್ ದಿ ಮ್ಯಾನ್ accept the judgment of the jungle lords is the right answer. The man accept the judgment of the jungle lords is the 100% right answer. Clear my dear children? Very good. ಈಗ 33 ಕ್ವಶನ್ನಿಗೆ ಹೋಗೋಣ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಳ 0 ತೆಗಿತಾ ಇರೋವಂಥದ್ದು ಯಾಕೆ ಅಂದರೆ ಅದು ಎರರ್ ಫೈಂಡಿಂಗು ಭಾಳ ಈಸಿ ಕಣ್ರಪ್ಪ, ಹೇಳ್ಕೊಡ್ತೀನಿ. ದಿಸ್ ಈಸ್ ದ ಸ್ಟೋರಿ ಆಫ್ ಅ ಅನ್ಯೂಸುವಲ್ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ. ಇದನ್ನು ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇದೇ ಸೇಮ್ ಕ್ವಶನ್ನು. ಅಲ್ಲಿ ಆ್ಯನ್ ಅಂತ ಬರಬೇಕು, ಎ ತಪ್ಪಾಗಿದೆ, ಆ್ಯನ್ ಅಂತ ಬರಬೇಕು. ಕ್ಲಿಯರ್? ಆ್ಯನ್ ಅಂತ ಬರೆದು ಸಂಪೂರ್ಣವಾದ ಸೆಂಟೆನ್ಸನ್ನು ಮತ್ತೊಮ್ಮೆ ಬರೀಬೇಕು. ಸೆಕೆಂಡ್ ಕ್ವಶನು, ದಿ ಹಂಟ್ಸ್ ಆರ್ ಆಲ್ರೆಡಿ ಅಕ್ಯುಪೈಡ್ ಫ್ರಮ್ ದಿ ಜಂಗಲ್ ಲಾರ್ಡ್ಸ್ ಅಂತ ಇದೆ. ಭಾಳ ಈಸಿ. ಅದು ಹಟ್ಸ್ ಅಂತ ಆಗಬೇಕು. ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಆರ್ ಆಲ್ರೆಡಿ ಅಕ್ಯುಪೈಡ್ ಬೈ ದಿ ಜಂಗಲ್ ಲಾರ್ಡ್ಸ್ ಅಂತ ಆಗಬೇಕು. ಫ್ರಮ್ ಅಂತ ಇದೆ, ಫ್ರಮ್ ತಪ್ಪು. ಇಲ್ಲಿ ಫ್ರಮ್ ಜಾಗದಲ್ಲಿ ಬೈ ಅಂತ ಬರಿಬೇಕು. ಕ್ವಶನ್ ನಂಬರ್ 3, ಚಿಲ್ಡ್ರನ್ ಈಸ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್ ಅಂತ ಇದೆ. ಚಿಲ್ಡ್ರನ್ ಅನ್ನುವಂಥದ್ದು ಬಹುವಚನ, ಹಾಗಾಗಿ ಅಲ್ಲಿ ತಾವುಗಳು ಏನು ಮಾಡಬೇಕು, ಈಸ್ ಅಂತ ಇದ್ದದನ್ನು ತೆಗೆದು ಆರ್ ಅಂತ ಬರೀಬೇಕು. ಚಿಲ್ಡ್ರನ್ ಆರ್ ಸ್ಲೀಪಿಂಗ್ ಇನ್ ದಿ ಹಟ್ ಅಂತ. ಕ್ಲಿಯರ್? ವೆರಿ ಗುಡ್. 4ನೆಯ ಪ್ರಶ್ನೆ, ವೈ ಯು ಆರ್ ಸೋ ಲೇಟ್ ನೆಕಲೋ ಅಂತ ಇದೆ. ಭಾಳ ಈಸಿ ಕಣ್ರಿ. ಯು ಆರ್ ಅಲ್ಲ, ಅದು ಆರ್ ಯು ಅಂತ ಆಗಬೇಕು. ವೈ ಆರ್ ಯು ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗುತ್ತೆ. ಅವರು ಕೂಡ ಕರೆಕ್ಟಾಗಿ ಬರೆದಿದ್ದಾರೆ. ಆಲ್ ದ ಬೆಸ್ಟ್ ಮೈ ಡಿಯರ್. ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ನಿಮ್ಮದು ಧ್ರುವ ಅವರೇ. ಧನ್ಯವಾದಗಳು. ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದಕ್ಕಾಗಿ ಎಷ್ಟೋ ನಮ್ಗೆ ಖುಷಿ ಆಗ್ತಾಯಿದೆ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಮಾರಾ ಓಪನ್ ದಿ ಬಂಡಲ್ ಅಂತ ಇದೆ. ಭಾಳ ಈಸಿ. ಡಿಡ್ ದಿ ಮಾರಾ ಓಪನ್ ದಿ ಬಂಡಲ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಅವರು ಕೂಡ ಹಾಗೆ ಬರೆದಿದ್ದಾರೆ. ಆಲ್ ದ ಬೆಸ್ಟ್. ದಿ ಎಲಿಫೆಂಟ್ ಪುಟ್ ದ ಟ್ರಂಕ್ ಇನ್ಸೈಡ್ ದಿ ಹಟ್ ಸ್ಲೋಲಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹೌ ಡಿಡ್ ದಿ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್ ಅಂತ ಬರೆದ್ರೆ 100% ಸರಿಯಾದ ಉತ್ತರ ಆಗುತ್ತೆ. ವೆರೋನಾ ಇಸ್ ಎ ಲವ್ಲಿ ಸಿಟಿ ಇಸಂಟ್ ಇಟ್ ಅಂತ ಬರೀಬೇಕು. ಅವರು ಕೂಡ ಅದನ್ನೇ ಬರೆದಿದ್ದಾರೆ. ವೆರಿ ಗುಡ್. ಕ್ವಶನ್ ನಂಬರ್ 4, ದ ನರೇಟರ್ ಡಸ್ ನಾಟ್ ನೋ ಎನಿಥಿಂಗ್ ಅಂತ ಇದೆ. ಸರಿಯಾದ ಉತ್ತರ ಡಸ್ ಹಿ ಅನ್ನುವಂಥದ್ದು ಸರಿಯಾದ ಉತ್ತರ. ನನ್ನ ಪ್ರಕಾರ ಈ ಒಂದು ವಿದ್ಯಾರ್ಥಿ ಔಟ್ ಆಫ್ ಔಟ್ ಪಕ್ಕ ಹೊಡೆದಿದ್ದಾರೆ. ಎಲ್ಲಾದರೂ ಗ್ರಾಮರ್ ಮಿಸ್ಟೇಕ್ ಆಗಲಿಲ್ಲ ಅಂದರೆ, ಗ್ರಾಮರ್ ಅಂದರೆ ಕ್ವಶನ್ ಆನ್ಸರ್ಸಲ್ಲಿ. ಆಲ್ ಇನ್ ಒನ್ PDF 99@gmail.com ಅನ್ನುವಂಥದ್ದು ನಮ್ಮ ಒಂದು ಮೇಲ್ ಐಡಿ. ಈ ಒಂದು ಮೇಲ್ ಐಡಿಗೆ ಎಲ್ಲ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ನನಗೆ ಕಳಿಸಿ ಕೊಡ್ತೀರಾ ಅಂತ ಆ ಭರವಸೆ ಇದೆ ಸರ್. ಆ ಪ್ರೀತಿ ಸದಾ ಹೀಗೆ ನನ್ನ ಜೊತೆ ಇರಲಿ. ಈಗ ಇದು ಕಾಪಿ ಮಾಡಿ ಬರೆಯುವಂಥದ್ದು. ಕ್ವಶನ್ ನಂಬರು 34 ನೋಡೋಣ. ಫಸ್ಟ್ ಆನ್ಸರು ಆಯಿತಾ. ಫಸ್ಟ್ ಆನ್ಸರು ಅಟ್ ವಾಟ್ ಟೈಮ್ ಸಿಂಗಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ಸ್ ಅಂತ ಇದೆ. 11:30 ಅಂತ ಬರೆದ್ರೆ ಮುಗೀತು. AM ಇಸ್ ದ ರೈಟ್ ಆನ್ಸರ್. ನೇಮ್ ದಿ ಕಾಂಪಿಟೇಷನ್ ವಿಚ್ ಟೇಕ್ ಪ್ಲೇಸ್ ಇನ್ ಹಾಲ್ ನಂಬರ್ 1 ಅಂತ ಇದೆ. ಎಲ್ಲಿದೆ ಹಾಲ್ ನಂಬರ್ 1? ಅದು ಡಿಬೇಟ್ ಕಾಂಪಿಟೀಷನ್ ಅಂತ ಬರೆದ್ರೆ ಮುಗೀತು. ಕ್ವಶನ್ ನಂಬರ್ 3, ವೇರ್ ಡಸ್ ಡ್ಯಾನ್ಸ್ ಕಾಂಪಿಟೀಷನ್ ಟೇಕ್ ಪ್ಲೇಸ್ ಅಂತ ಇದೆ. ಡ್ಯಾನ್ಸ್ ಕಾಂಪಿಟೇಷನ್ ಟೇಕ್ ಪ್ಲೇಸಲ್ಲಿ ಎಲ್ಲಿತ್ತು ಅಂತ ಹೇಳಿದರೆ ಆಡಿಟೋರಿಯಂ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟು, ಇದು ಭಾಳ ಟಫ್ ಅಂತ ಹೊಡೆದಾಡ್ತಾ ಇದ್ದೀರಾ ತಮ್ಮ. ಏನು ಇಲ್ಲ ಕಂಡ್ರೆ ಕಾಪಿ ಮಾಡಿ ಬರೆಯೋದು ತೋರಿಸ್ಕೊಡ್ತೇನೆ. ಡಿಕ್ಷನರಿ ವರ್ಕು. ಫೂಲಿಶ್ ಅಂತ ಒಂದು ವರ್ಡ್ ತಗೊಂಡು ಅದನ್ನು ಪೂರ್ತಿ ಡಿಕ್ಷನರಿನಲ್ಲಿ ಏನಿತ್ತು ಅದನ್ನು ಇಲ್ಲಿ ಬರೆದಿದ್ದಾರೆ. ಹಾಗಿದ್ರೆ ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಗಿವನ್ ವರ್ಡ್ ಅಂತ ಇದೆ. ಇಲ್ಲಿ ಕೊಟ್ಟಿರುವಂಥ ವರ್ಡು ಅದು ಯಾವ ಪಾರ್ಟ್ ಆಫ್ ಸ್ಪೀಚ್ ಅಂತ. ನೌನು, ಪ್ರನೌನ್, ವರ್ಬು, ಅಡ್ವರ್ಬು, ಅಡ್ಜೆಕ್ಟಿವ್, ಇಂಟರ್ಜೆಕ್ಷನ್, ಕಂಜೆಕ್ಷನ್, ಪ್ರಿಪೋಸಿಷನ್ಸ್, ಇದರಲ್ಲಿ ಯಾವುದು ಇದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದು ಅಡ್ಜೆಕ್ಟಿವ್ ಅಂತ. ಹೆಂಗೆ ಸರ್ ಗೊತ್ತಾಯಿತು ಅಂದರೆ ADJ ಅಂತ 1ನೇ ಲೈನಲ್ಲಿದೆ, 3ನೇದು ವರ್ಡು ಕಾಣ್ತಾ. ಇದೇ ಆನ್ಸರು, ಅಡ್ಜೆಕ್ಟಿವ್ ಅಂತ ಬರೀರಿ. ಈ ಮಗು ಕೂಡ ಕರೆಕ್ಟಾಗಿ ಬರೆದಿದೆ. ವೆರಿ ಗುಡ್. ವಾಟ್ ಈಸ್ ದ ನೌನ್ ಫಾರ್ಮ್ ಆಫ್ ದಿ ಗಿವನ್ ವರ್ಡ್ ಅಂತ ಇದೆ. ಹಾಗಿದ್ರೆ ಈ ಅಡ್ಜೆಕ್ಟಿವ್ ಫೂಲಿಶಿಗೆ ನೌನ್ ಏನು ಅಂತ ಕೇಳಿದ್ದಾರೆ. ಅದನ್ನು ಲಾಸ್ಟ್ ಲೈನಲ್ಲಿ ನೋಡಿ ಎಲ್ಲರೂ ಫೂಲಿಶ್ನೆಸ್ ಅಂತ ಇದೆ, ನೌನ್ ಅಂತ ಬರೆದಿದ್ದಾರೆ ಅವರೇ. ಹಾಗಿದ್ರೆ ಸರಿಯಾದ ಉತ್ತರ ಸೆಕೆಂಡಿಗೆ ಫೂಲಿಶ್ನೆಸ್ ಅಂತ. ಲಾಸ್ಟ್ ಒನ್ ನೋಡೋಣ. ರೈಟ್ ಸಿನಾನಿಮ್ ಆಫ್ ದಿ ಗಿವನ್ ವರ್ಡ್. ಇದಕ್ಕೆ ಒಂದು ಸಮಾನಾರ್ಥಕ ಪದವನ್ನು ಬರೆಯಿರಿ. ನೋಡಿ, ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ, ಆಂಟೋನಿಮ್ ಅಂದರೆ ವಿರುದ್ಧ ಪದಗಳು. ನೆನ್ಪಿಟ್ಕೊಳ್ಳಿ. ಈಗ ಸಿನಾನಿಮ್ ಸರಿಯಾದ ಒಂದು ಬರೀಬೇಕು. ಹಾಗಿದ್ರೆ ಸೆಕೆಂಡ್ ಲೈನಲ್ಲಿದೆ ಈ ಪ್ಯಾಸೇಜಲ್ಲಿ ಸಿಲ್ಲಿ ಅಥವಾ ಸ್ಟುಪಿಡ್ ಅಂತ ಇದೆ. ಯಾವುದಾದ್ರೂ ಒಂದು ಬರೆದ್ರೆ ನಿಮಗೆ ಉತ್ತರ ಸಿಗತ್ತೆ. ಮಗು ಕರೆಕ್ಟಾಗಿ ಬರೆದಿದೆ. ಧನ್ಯವಾದಗಳು ಧ್ರುವ ಅವರೇ. ಬನ್ನಿ, ನಾನು ಕೊಟ್ಟಂತಹ ಇವತ್ತು ಬೆಳಗ್ಗೆ ನಿಮಗೆ ನಾನು ಇದೇ ಕ್ವಶನ್ನು, ಸೇಮ್ ಕ್ವಶನ್ ನಾನು ಸುಳ್ಳು ಹೇಳ್ದಂಗೆ ಆದರೆ ತೆಗೆದು ಬೇಜಾರಾಗ್ಬಿಡ್ರಿ ಆಯಿತಾ. ಏನು ಸರ್ ಎಲ್ಲ ನಾನೇ ಕೊಟ್ಟಿದ್ದೆ ಅಂತಿರಲ್ಲ ಅಂತ. ಇವತ್ತು ತೆಗೆದು ನೋಡ್ಕೊಳ್ಳಿ. ರೈಟ್ ಎ ಲೆಟರ್ ಟು ದಿ ಕಮಿಷನ್ ಸಿಟಿ ಕಾರ್ಪೊರೇಷನ್ ಆಫ್ ಯುವರ್ ಸಿಟಿ ಕಂಪ್ಲೇನಿಂಗ್ ಅಬೌಟ್ ದ ಇರ್ರೆಗ್ಯುಲರ್ ವಾಟರ್ ಸಪ್ಲೈ ಅಂತ ಇದೆ. ನಾನು ವಾಟರ್ ಸಪ್ಲೈ ಬಗ್ಗೆನೇ ಕ್ವಶನ್ ಹಾಕಿದ್ದೀನಿ. ಬೇಕಾದ್ರೆ
ತೆಗೆದು ನೋಡ್ಕೊಳ್ಳಿ. ನಾನು ನಿಮ್ಗೆ ಹೇಳಿದ್ದೆ ವಾಟರ್ ಸಪ್ಲೈ ಬರಲಿಲ್ಲ, ಎಲೆಕ್ಟ್ರಿಸಿಟಿ ಸಪ್ಲೈ ಬರುತ್ತೆ ಕಂಡ್ರಲ್ಲೇ ಅಂತ. ದೇವರು ನಿಮ್ಗೆ ಅದನ್ನೇ ಕೊಟ್ಟಿದ್ದಾನೆ, ಸೇಮ್ ಇದೇ ಕ್ವಶನು. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ನೋಡ್ಕೊಳ್ಳಿ ಸರ್ ನೀವೇ. ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೇನೆ. ಬೆಳಗ್ಗೆ ಅಂದರೆ ಒಂದು 6:30, ಒಂದು 7:30, ಒಂದು 8 ಗಂಟೆಗೆ. ಈ 3 ಲೆಟ್ರು ನಾನು ಅಪ್ಲೋಡ್ ಮಾಡಿದ್ದೆ. 3ರಲ್ಲಿ ಅದೇ ಲೆಟ್ರು ಸೇಮ್ ನಾನು ಅಪ್ಲೋಡ್ ಮಾಡಿದ್ದೆ ಬಂದಿದೆ. ಇಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಚೆಕ್ ಮಾಡಿ ಬೇಕಾದ್ರೆ ರಿಪ್ಲೈ ಮಾಡಿ ಸರ್, ಆಯಿತಾ? ಬನ್ನಿ ಕ್ವಶನ್ ನಂಬರ್ 36 ನೋಡೋಣ ನಾವು. ಡ್ಯಾಶ್ ಗ್ರೀಟಿಂಗ್ಸ್ ಅಂತ ಇದೆ. ಕಿರಣ್ ಗ್ರೀಟಿಂಗ್ಸ್ ಅಂದರೆ ಏನೂ ಇಲ್ಲ ಕಣ್ರಪ್ಪ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ. ಇಲ್ಲಿ ನೀವು ಗುಡ್ ಆಫ್ಟರ್ನೂನ್ ಅಂತ ಬರೆಯೋಂಗಿಲ್ಲ. ಯಾಕೆ ಅಂತ ಹೇಳ್ತೀನಿ. ಕೆಳಗಡೆ ಏನಿದೆ? ಗುಡ್ ಮಾರ್ನಿಂಗ್ ಇದೆ. ಹಾಗಿದ್ರೆ ಮೇಲೂ ಕೂಡ ಗುಡ್ ಮಾರ್ನಿಂಗ್ ಅಂತ ಬರಿಬೇಕು. ಸೀಕಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. ಐ ವಾಂಟ್ ಲೀವ್ ಅಂತ ಇದೆ. ಹಾಗಿದ್ರೆ ಪ್ರಿನ್ಸಿಪಲ್ ಕೇಳ್ತಾ ಇದ್ದಾರೆ, ವೆರಿ ಗುಡ್ ಮಾರ್ನಿಂಗ್ ಕಿರಣ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಏನಪ್ಪ ಏನು ಕತೆ ಅಂತ ಕೇಳ್ತಾ ಇದ್ದಾರೆ. ಅವಾಗ ಅವನು ಸರ್ ಐ ವಾಂಟ್ ಲೀವ್ ಆಫ್ ಆಬ್ಸೆನ್ಸ್ ಫಾರ್ 4 days, ಒಂದು 4 ದಿನ ರಜಾ ಬೇಕಿತ್ತು ಕಣ್ರಿ ಅಂತ. ಆವಾಗ ಅವರು ರೀಸನ್ ಕೇಳ್ತಾ ಇದ್ದಾರೆ. ವೈ ಡೂ ಯು ವಾಂಟ್ ಲೀವ್? ಇದನ್ನು ಬರೀಬೇಕು. ಸೆಕೆಂಡ್ ಲೈನಿಗೆ ನೋಡಿ, ಫಸ್ಟ್ ಲೈನಿಗೆ ಆನ್ಸರು ಗುಡ್ ಮಾರ್ನಿಂಗು, ಸೆಕೆಂಡ್ ಲೈನಿಗೆ ಹೌ ಕ್ಯಾನ್ ಐ ಹೆಲ್ಪ್ ಯು, ಥರ್ಡ್ ಲೈನಿಗೆ ವೈ ಡು ಯು ವಾಂಟ್ ಲೀವ್ ಅಂತ. ಲಾಸ್ಟ್ ಒನ್ನು ಗ್ರ್ಯಾಂಟ್ಸ್ ಪರ್ಮಿಷನ್ ಅಂತ ಇದೆ. ಪರ್ಮಿಷನ್ ಗ್ರ್ಯಾಂಟೆಡ್ ಅಂತ ಬರೆದ್ರೆ ಮುಗೀತು ಸರ್. ಇದು ಬರಲ್ವಾ? ಕೊನೆಗೆ ಇದನ್ನಾದರೂ ಬರೆದು ಬನ್ನಿ. 4ಕ್ಕೆ 4 ಮಾರ್ಕ್ಸು ಸಿಗುತ್ತೆ. ಏನೂ ಇಲ್ಲ. ವಿದ್ಯಾರ್ಥಿ ಮಾತ್ರ ಪರ್ಫೆಕ್ಟಾಗಿ ನನ್ನ ಪ್ರಕಾರ ಇದನ್ನು ಏನೂ ಇಲ್ಲ ಕಣ್ರಪ್ಪ, ಬಾಕ್ಸ್ ಮೇಲೆ ಕೆಳಗಡೆ ಮಾಡಿ ಬರೆದ್ರೆ ಮುಗೀತು. 4 ಬಾಕ್ಸ್ ಹಾಕ್ಕೊಳ್ಳಿ. ಈಗ ಫಸ್ಟ್ ಡ್ಯಾಶಲ್ಲಿ ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಮೇ ಕಮ್ ಇನ್ ಅಂತ ಬರಬೇಕು. ಸೆಕೆಂಡ್ ಬಾಕ್ಸಲ್ಲಿ ಕರೆಕ್ಟಾಗಿ ಅವರೇ ಕೊಟ್ಟುಬಿಟ್ಟಿದ್ದಾರೆ, ವೈ ಆರ್ ಯು ಲೇಟ್ ಅಂತ. 3ನೇ ಬಾಕ್ಸಲ್ಲಿ ಐ ಮಿಸ್ಡ್ ಮೈ ಬಸ್ ಮ್ಯಾಮ್ ಅಂತ ಬರೀರಿ. ಲಾಸ್ಟ್ ಬಾಕ್ಸಲ್ಲಿ ಡು ನಾಟ್ ರಿಪೀಟ್ ಇಟ್, ಕಮ್ ಇನ್ ಆ್ಯಂಡ್ ಸಿಟ್ ಅಂತ ಬರೆದ್ರೆ ಮುಗೀತು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು. ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಇಂಗ್ಲೀಷ್ಗೆ ಬೇಕಾಗಿರುವಂಥ, ನಾಳೆ ಬಹಳ ಕಡೆ ಇದೆ ಇನ್ನೂ ಇಂಗ್ಲೀಷು ಗ್ರಾಮರ್ ಸಂಪೂರ್ಣವಾಗಿ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಯೂಸ್ ಮಾಡಿ ಸರ್. ಜೀವನದಲ್ಲೂ ಗ್ರಾಮರ್ ಕಲ್ತಿರ್ಬಾರ್ದು, ಆ ರೀತಿಯಾಗಿ ಒಂದು ಗ್ರಾಮರ್ಸ್ಗಳನ್ನು ಕಲಿಸ್ತಾ ಇದ್ದೀನಿ. ಭಾಳ ಈಸಿ ಇದೆ. ಗ್ರಾಮರಲ್ಲಿ ಔಟ್ ಆಫ್ ಔಟ್ ತೆಗೆದ್ರೆ 75+ ದಾಟ್ತೀರಾ. ಧನ್ಯವಾದಗಳು. ಆಲ್ ದ ಬೆಸ್ಟ್. ನಾನು ಅಪ್ಲೋಡ್ ಮಾಡಿರುವಂಥ ಪ್ರಶ್ನೆಗಳು ಸಾಕು 75 ಕ್ರಾಸ್ ಮಾಡ್ತೀರಾ. ನಾನು ಹೇಳಿದ್ನಲ್ವಾ, ಇಫ್ ಯು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ದೆನ್ ಓನ್ಲಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ನೀವು 17 ನಿಮಿಷಗಳ ಕಾಲ ನನಗೆ ಕೊಟ್ಟಿದ್ದೀರಲ್ವ, ದೇವ್ರು ನಿಮ್ಮ ಎಕ್ಸಾಮಲ್ಲಿ ನೀವೇನು ಟೈಮ್ ಪಾಸ್ ಮಾಡಬೇಕು ಅಂತ ಇದ್ರೋ ಆನ್ಸರ್ ಅಲ್ಲಿ ಕೇಳಿ ಬರೆಯೋದು, ಅದು ತಾವು ಸ್ವತಃ ನೀವಾಗಿಯೇ ಬರೀತೀರಾ. ಅಷ್ಟು ನಾನು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ಪ್ರಶ್ನೆಯನ್ನು ಅಪ್ಲೋಡ್ ಮಾಡಿಕೊಡ್ತೇನೆ, ಪ್ರಶ್ನೆ ಪತ್ರಿಕೆಯನ್ನು ಇವತ್ತಾಗಿರುವಂಥದ್ದು. ಧನ್ಯವಾದಗಳು.